ಗಾಯ್ಸ್, ಆಕ್ಸಿಡೆಂಟ್ ಆದಂಗಿದೆ ಬೆಳಗ್ಗೆನೆ. KSRTC ಬಸ್ಸು ಆಕ್ಸಿಡೆಂಟ್ ಆಗಿದೆ, ಬ್ರೇಕ್ ಡೌನ್ ಆಗಿದೆ ಗಾಯ್ಸ್. ಐ ಥಿಂಕ್ ಅಂದರೆ ಬಸ್ಸು ಬ್ರೇಕ್ ಡೌನ್ ಆಗಿದೆ. ಆಕ್ಸಿಡೆಂಟ್ ಏನಾಗಿಲ್ಲ ಸದ್ಯಕ್ಕೆ. ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ಶ್ರೀಧರ್ ಶ್ರೀ ಯೂಟ್ಯೂಬ್ ಚಾನಲ್. ಬೆಳಗ್ಗೆನೆ ಬಸ್ಸು ಬ್ರೇಕ್ ಡೌನ್ ಆಗಿರೋದೇ ನೋಡಿದ್ದೀವಿ. ಬನ್ನಿ ಹೋಗೋಣ ಆಫೀಸ್ಗೆ. ಏನೂ ಮಾಡೋಕ್ಕಾಗಲ್ಲ, ಬೆಳಗ್ಗೆನೆ ಮೂಡ್ ಅಪ್ಸೆಟ್ ಆಗೋಗುತ್ತೆ ಈ ಥರದ್ದೆಲ್ಲ ನೋಡಿದಾಗ. ಬನ್ನಿ ಗಾಯ್ಸ್, ಆಫೀಸ್ಗೆ ಹೋಗ್ತಾಯಿದ್ದೀನಿ. ನೋಡೋಣ, ಇವತ್ತು ಗಾರ್ಡನ್ ಸಿಟಿಗೆ ಹೋಗಬೇಕು. ಇವತ್ತು ಇದಕ್ಕೆ ಹೋಗಿದ್ವಲ್ಲ. ಬನ್ನಿ ಗಾಯ್ಸ್, ಇವತ್ತು ಆಫೀಸ್ಗೆ ಹೋಗೋಣ. ಸಾಟರ್ಡೇ ಮೋಟರ್ ಒಂದು ಬಿಚ್ಕೊಂಬಂದಿದ್ವಲ್ಲ, ಆ ಮೋಟರ್ ಆಫೀಸಲ್ಲಿ ಇಟ್ಬಿಟ್ಟು ಮತ್ತು ಗಾರ್ಡನ್ ಸಿಟಿಗೆ ಏನೇನು ಮೆಟೀರಿಯಲ್ ಬೇಕೋ ಎಲ್ಲ ಎತ್ಕೊಂಡು ಸಿದ್ಧಾರ್ಥನ ಕಳಿಸ್ತೀನಿ ಅಂದಿದ್ದಾರೆ. ಸಿದ್ಧಾರ್ಥನು ಕರ್ಕೊಂಡು ಅಲ್ಲಿಂದ ಗಾರ್ಡನ್ ಸಿಟಿಗೆ ಹೋಗ್ಬಿಟ್ಟು ಅಲ್ಲಿ ಎಷ್ಟಾಗುತ್ತೋ ಕೆಲಸ ಅಷ್ಟು ಮಾಡ್ಕೊಂಬರ್ಬೇಕು. ಹೋಗೋಣ. ಟೂಲ್ಸ್ ಎಲ್ಲ ಅಲ್ಲೇ ಇಟ್ಬಿಟ್ಟಿದ್ದೀನಿ, ಇನ್ನು ಇದಿಲ್ಲ, ಹೆಡೇಕಿಲ್ಲ. ಯಾಕಂದರೆ ಬೇರೆ ಈ ಮೆಟೀರಿಯಲ್ ಇದೆಯಲ್ಲ, ಈ ಮೆಟೀರಿಯಲ್ ಎತ್ಕೊಂಡು ಹೋಗಬೇಕು. ಇದೇ ಇವಾಗ ಯೋಚನೆ, ನಮಗೆ ಇನ್ನೇನೂ ಇಲ್ಲ. ಅದು ಜಾಸ್ತಿ ಇದ್ದರೆ ಸಿಕ್ಕಾಪಟ್ಟೆ ಕಷ್ಟ, ಕಡಿಮೆ ಇತ್ತು ಅಂದರೆ ಓಕೆ, ಏನು ತೊಂದರೆ ಇಲ್ಲ. ಬನ್ನಿ ನೋಡೋಣ, ಪರವಾಗಿಲ್ಲ. ಏನೇನು ಮೆಟೀರಿಯಲ್ ರೆಡಿ ಆಗಿದೆ, ಎಷ್ಟು ಮೆಟೀರಿಯಲ್ ಇದೆ ಅನ್ನೋದು ಗೊತ್ತಿಲ್ಲ ನಮಗೂ. ನೋಡಿಬಿಟ್ಟು ಅಷ್ಟು ನೀಟಾಗಿ ಎಲ್ಲ ರೆಡಿ ಮಾಡಿ ಕೊಡೋಣ. ನೋಡಿಬಿಟ್ಟು ಎತ್ಕೊಂಡು ಹೋಗೋಣ. ಅಲ್ಲಿ ಬ್ರೇಕ್ ಡೌನಿಂದ ಇಲ್ಲಿ ನಮಗೆ ಸ್ವಲ್ಪ ಟ್ರಾಫಿಕ್ ಕಡಿಮೆ ಇದೆ. ಇಲ್ಲಾಂದರೆ ಸಿಕ್ಕಾಪಟ್ಟೆ ಆಗೋಗಿರೋದು ಇಲ್ಲೂ ನಮಗೆ. ಏನಂದರೆ ಯಾರಿಗೂ ಏನೂ ಆಗಿಲ್ಲ, ಅದೊಂದು ಪಾಸಿಟಿವ್. ಓಕೆ ಗಾಯ್ಸ್, ಬನ್ನಿ. ಇನ್ನು ಆಫೀಸ್ ಹತ್ರ ಹೋಗ್ಬಿಟ್ಟು ಡೈರೆಕ್ಟಾಗಿ ಸಿಗ್ತೀನಿ ನಾನು ನಿಮಗೆ. ಆಫೀಸಲ್ಲಿ ಏನೇನು ಹೇಳ್ತಾರೆ ನೋಡಿಕೊಂಡು ಮೆಟಲ್ ಎತ್ಕೊಂಡು ಒಂದೇ ಸತಿ ಮತ್ತೆ ನಿಮಗೆ ಸಿಗ್ತೀನಿ ಗಾಯ್ಸ್. ಬನ್ನಿ, ಆಫೀಸ್ ಬಿಟ್ಟು ಬಂದಿದ್ದೀನಿ. ಕಂಪ್ಲೀಟ್ ಹೈವೇ ಹತ್ಬಿಟ್ಟಿದ್ದೀನಿ. ಲೈಕ್ HBR ಲೇಔಟು, ಕಲ್ಯಾಣ ನಗರ, ಟಿನ್ ಫ್ಯಾಕ್ಟ್ರಿ, ಕೆ.ಆರ್.ಪುರಂ ಸರ್ಕಲ್ಲು, ಹೊಸಕೋಟೆ ಟೋಲು, ಹೊಸಕೋಟೆ ಎಲ್ಲ ಬಿಟ್ಟು ಮುಂದೆ ಬಂದಿದ್ದೀನಿ. ಚಿಂತಾಮಣಿ ಹೈವೇಗೂ ಮತ್ತು ಕ್ರಾಸ್ಗೂ ಲೈಕ್ ಒಂದು ಹೈವೇ ಕನೆಕ್ಟ್ ಆಗತ್ತೆ, ಅದು ಎಲ್ಲ ಕ್ರಾಸ್ ಮಾಡಿದ್ದೀನಿ. ಕಂಪ್ಲೀಟಾಗಿ ಕ್ರಾಸ್ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ ಬಂದು ಯಾಕಂದರೆ ಸಿಕ್ಕಾಪಟ್ಟೆ ಫುಲ್ ಟ್ರಾಫಿಕ್ ಇತ್ತು, ಅದಕ್ಕೆ ಲಾಗ್ ಮಾಡೋದೇನು ಟ್ರಾಫಿಕಲ್ಲಿ ಅಂತೇಳಿ ನಾರ್ಮಲಾಗಿ ಇಲ್ಲಿ ಬಂದು ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಆ್ಯಕ್ಚುಲಿ ಎಲ್ಲ ಮೆಟೀರಿಯಲ್ಸ್ ಎಲ್ಲ ತೊಗೊಂಡಿದ್ದೀನಿ ನಾನು, ಏನೇನು ತೊಗೊಬೇಕು ಅಲ್ಲಿಗೆ ಅಂತ. ಲೈಕ್ ಇವತ್ತಿಗೆ ಆಲ್ಮೋಸ್ಟ್ ಏನೇನು ಬೇಕೋ ಎಲ್ಲ ಇದೆ. ಲೈಕ್ ಅಡ್ವಾನ್ಸ್ಗೂ ಒಂದು ಸ್ವಲ್ಪ ಮುಂಚೆಗೂ ಬೇಕಾಗಿರೋ ಮೆಟೀರಿಯಲ್ ಸ್ವಲ್ಪ ತಂದಿದ್ದೀನಿ, ಫುಲ್ ತಂದಿಲ್ಲ, ಸ್ವಲ್ಪ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇನ್ನೊಂದೇನು ಅಂದರೆ ಸಿದ್ಧಾರ್ಥ್ ಬಂದಿಲ್ಲ, ಲೀವ್ ಹಾಕ್ಬಿಟ್ಟಿದ್ದಾನೆ. ಗೊತ್ತಿಲ್ಲ ಏನಕ್ಕೆ ಲೀವ್ ಹಾಕಿದ್ದಾನೆ ಅಂತ. ಸಿದ್ಧಾರ್ಥ್ ಲೀವ್ ಹಾಕ್ಬಿಟ್ಟಿದ್ದಾನೆ, ಪ್ಲಸ್ ಹೊಸ ಹುಡುಗ ಕೂಡ ಲೀವ್ ಹಾಕಿದ್ದಾನೆ. ಇವತ್ತು ನಾನು, ಮನ್ಸೂರು, ಅಶ್ರಫ್ 3 ಜನ ಬಂದಿರೋದು. ಅದಕ್ಕೆ ನಾನು ಒಬ್ಬನೇ ಹೋಗ್ತಾಯಿದ್ದೀನಿ ಇವತ್ತು ಸೈಟಿಗೆ. ಮನ್ಸೂರೆಲ್ಲೋ ಬೇರೆ ಸೈಡಿಗೆ ಹೋಗಿದೆ, ಎಲೆಕ್ಟ್ರಾನಿಕ್ ಸಿಟಿ ಎಲ್ಲ ಬಿಟ್ಟು ಹೋಗಿದ್ದಾನೆ, ಜಿಗ್ನಿ ಅಲ್ಲೆಲ್ಲ ಹೋಗ್ತಾಯಿದ್ದೀನಿ ಇವತ್ತು. ಅಶ್ರಫ್ಗೂ ಬೇರೆ ಎಲ್ಲೋ ಕಳಿಸ್ತಾ ಇದ್ದಾರೆ, ಅವ್ನಿಗೂ ಒಂದು 3-4 ಕೆಲಸ ಕ್ಲೈಂಟ್ ಇದೆ. ನಾನು ಒಬ್ಬನೇ ಆ್ಯಕ್ಚುಲಿ ಇವತ್ತು ಹೊರಡಬೇಕು ಅಂದರೆ ಇನ್ಸ್ಟಾಲೇಷನ್ ಒಂದೇ ಸೈಟಿಗೆ ಬಂದಿರೋದು. ಮಿಗ್ದವರೆಲ್ಲ ಸೈಟ್ ವಿಸಿಟ್ಟು ಅದೇ ಥರನೇ ಇದ್ದಾರೆ ಎಲ್ಲರೂ. ಸರ್ವಿಸ್ ಕಾಲು ಎಲ್ಲ ಅದೇ ಥರನೇ ಕೊಟ್ಟಿದ್ದಾರೆ ಎಲ್ಲರಿಗೂ, ಅವರಿಬ್ಬರಿಗೂ. ನಾನು ಒಬ್ಬನೇ ಇನ್ಸ್ಟಾಲೇಷನ್ಗೆ ಬಂದಿರೋದು ಒಂದೇ ಸೈಟ್ ಇವತ್ತು ನಂದು ಲೆಕ್ಕಕ್ಕೆ. ಅವರೆಲ್ಲ ಲೆಕ್ಕ 3 ಮನ್ಸೂರ್ದು 3-4 ಸೈಟ್ ಇದೆ, ಅಶ್ರಫ್ದು 3 ಇದ್ದಾವೆ. ಇನ್ನೂ ಒಂದು ಆಮೇಲೆ ಆ್ಯಡ್ ಆಗುತ್ತೆ ಅಂತ ಹೇಳಿದ್ರು. ಆ್ಯಡ್ ಆಗುತ್ತೋ ಎಲ್ಲೋ ಗೊತ್ತಿಲ್ಲ.
ಏನೂ ಮಾಡೋಕ್ಕಾಗಲ್ಲ. ಹುಡುಗರು ನೋಡಿ ಸಡನ್ನಾಗಿ ಲೀವ್ ಹಾಕ್ಬಿಟ್ರೆ ಏನು ಮಾಡೋಕ್ಕಾಗುತ್ತೆ. ಇವತ್ತು ನೋಡಿ ಸಿದ್ಧಾರ್ಥ ಬಂದಿದ್ದಿದ್ರೆ ಸಿದ್ಧಾರ್ಥನ ನಾನು ಕರ್ಕೊಂಡು ಹೋಗ್ತಿದ್ದೆ. ಅಶ್ರಫ್ ಜೊತೆ ಇವತ್ತು ಇವನು ಹೋಗ್ಬೇಕಾಗಿತ್ತು, ಸೋಮೇಶ್ ಹೋಗ್ಬೇಕಾಗಿತ್ತು, ಹೊಸ ಹುಡುಗ. ಅವನು ಲೀವ್ ಹಾಕ್ಬಿಟ್ಟಿದ್ದಾನೆ. ಏನೂ ಮಾಡೋಕ್ಕಾಗಲ್ಲ. ಕೆಲಸ ಅವ್ರದ್ದೇನು ಪರ್ಸ್ನಲ್ ಕೆಲಸ ಇದೆಯೋ ಗೊತ್ತಿಲ್ಲ. ಆಫೀಸ್ ಕೆಲಸಕ್ಕೂ ಹಾಗೆ ಆಗುತ್ತೆ ಎಫೆಕ್ಟು. ಏನೂ ಮಾಡೋಕ್ಕಾಗಲ್ಲ. ಇವಾಗ ನಾನೇ ಆಗಿರಲಿ, ಏನಾರ ಇಂಪಾರ್ಟೆಂಟ್ ಇತ್ತು ಅಂದರೆ ಲೀವ್ ಹಾಕ್ತೀನಲ್ಲ. ನಾನೇ ಅಂತಲ್ಲ, ಯಾರೇ ಆಗಿರಲಿ ಇಂಪಾರ್ಟೆಂಟ್ ಬಂದರೆ 100% ಆಗ್ತಾರೆ. ಯಾಕಂದ್ರೆ ಲಾಸ್ಟ್ ವೀಕು ನಾನು ಮಂಡೇ ಲೀವ್ ಹಾಕಿದ್ದೆ, ನನಗೂ ಹುಷಾರಿರಲಿಲ್ಲ. ಆಗುತ್ತೆ, ಕಾಮನ್ ಅದೆಲ್ಲ. ಅವನಿಗೆ ಹುಷಾರಿಲ್ವ, ಫ್ಯಾಮಿಲಿಗೆ ಹುಷಾರಿಲ್ವ ಗೊತ್ತಿಲ್ಲ. ಆದ್ದರಿಂದ ಬನ್ನಿ, ಆಗುತ್ತೆ. ನಾಳೆ ಬರ್ತಾರೆ. ಐ ಥಿಂಕ್ ನಾಳೆನೂ ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ಬಂದರೆ ಓಕೆ, ಬರಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಇಲ್ಲೆಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ನಮ್ಮ ಬಾಸಿಗೆ ಫೋನ್ ಮಾಡಬೇಕು. ಸರ್ ಏನು ಇಲ್ಲೇ ಮೆಟೀರಿಯಲ್ ಇಟ್ಬಿಟ್ಟು ಬರಬೇಕಾ ಬೇಡವಾ, ಟೂಲ್ ಬ್ಯಾಗೆಲ್ಲ ಇಲ್ಲೇ ಇಟ್ಬಿಟ್ಟು ಬರಲ್ಲ, ನಾಳೆನೂ ಇಲ್ಲೇ ಹೋಗ್ಬೇಕಾ ಏನು ಅಂತ ಕನ್ಫರ್ಮೇಷನ್ ಸಂದೇಹಕ್ಕೆ ತೊಗೊಬೇಕು. ಇವಾಗ ಕೇಳಿದ್ರೆ ಸುಮ್ಮನೆ ಹೆಡ್ಡೇಕ್ ಆಗಿಬಿಡ್ತದೆ ಎಲ್ಲರಿಗೂ. ಒಂದೇ ಸತಿ ಈವ್ನಿಂಗ್ ತಿಳ್ಕೊಳ್ಳೋಣ ಅದು. ಓಕೆ ಗಾಯ್ಸ್, ಬನ್ನಿ ಇನ್ನೊಂದೇ ಸತಿ ಕ್ಲೈಂಟ್ ಹತ್ರ ಹೋಗ್ಬಿಡೋಣ. ಆದರೆ ಇವತ್ತು ಸ್ವಲ್ಪ ಒಳಗಡೆ ಇನ್ಸೈಡ್ ಆಗುತ್ತೆ, ನಾನು ನೋಡ್ತೀನಿ, ಟ್ರೈ ಮಾಡ್ತೀನಿ ತೋರಿಸೋದಕ್ಕೆ. ಇವಾಗ ಸಿಕ್ಕಾಪಟ್ಟೆ ದೊಡ್ಡದು ಕ್ಯಾಂಪಸ್, ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದು ಕ್ಯಾಂಪಸ್ಸು. ನೋಡೋಣ ಬನ್ನಿ, ಇವತ್ತೇನೋ ಆದರೆ ತೋರಿಸ್ತೀನಿ ನಾನು ನನ್ನ ಕೆಲಸದ್ದು. ಯಾಕಂದರೆ ಒಳಗಡೆಗೆ ಅಲೋ ಇಲ್ಲಲ್ಲ, ಇನ್ನು ಹೊಸದಿನ್ನು ಓಪನ್ ಆಗಿಲ್ಲ. ಇನ್ನೇನು ಓಪನ್ ಮಾಡೋ ಸಿಚುವೇಷನಲ್ಲಿ ಇದ್ದಾರೆ. ಏನಂದರೆ ಆಲ್ಮೋಸ್ಟ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎಲ್ಲ ಕಂಪ್ಲೀಟ್ ಮಾಡಿಬಿಡ್ಬೇಕು. ಈ ಇಯರ್ ಓಪನ್ ಆಗೋಯ್ತು ಅಂದರೆ ನೆಕ್ಸ್ಟ್ ಇಯರಿಗೆ ಶುರುವಾಗುತ್ತೆ ಅವ್ರಿಗೆ ಅಂತ ಪ್ಲ್ಯಾನು. ಐ ಥಿಂಕ್ ಈ ಇಯರು ಓಪನ್ ಆಗಲ್ಲ, ನೆಕ್ಸ್ಟ್ ಇಯರ್ಗೆ ಓಪನ್ ಆಗ್ಬೋದು. ಈ ಇಯರ್ ಒಳಗಡೆ ಎಲ್ಲ ಅವ್ರು ಏನೇನು ಅಂದ್ಕೊಂಡಿದ್ದಾರೆ ಎಲ್ಲ ಕೆಲಸ ಆಲ್ಮೋಸ್ಟ್ ತುಂಬ ಕೆಲಸ. ಫಸ್ಟ್ ಗ್ರೌಂಡ್ ಫ್ಲೋರು ಕೆಲಸ ಮುಗಿದಿದೆ, ಫಸ್ಟ್ ಫ್ಲೋರಲ್ಲೂ ಕೆಲಸ ಮುಗಿದಿದೆ, ಮತ್ತು ಸೆಕೆಂಡ್ ಫ್ಲೋರಲ್ಲೂ ಆಲ್ಮೋಸ್ಟ್ ಕೆಲಸ ಮುಗಿದಿದೆ. ಥರ್ಡ್ ಫ್ಲೋರಲ್ಲಿ ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಇದೆ, 3ನೇ ಫ್ಲೋರಲ್ಲಿ. ಮತ್ತು ಇನ್ನು ಏನೇನೋ ಸ್ವಲ್ಪ ಪೆಂಡಿಂಗ್ ಇದ್ದಾವೆ. ಲ್ಯಾಬ್ಗಳೆಲ್ಲ ಪೆಂಡಿಂಗ್ ಇತ್ತು. ನೋಡೋಣ, ಆದರೆ ಟ್ರೈ ಮಾಡ್ತೀನಿ ತೋರಿಸೋದಕ್ಕೆ. ಇವಾಗ ತಾಗಲ್ಲ ಗೊತ್ತು, ಅಲ್ಲಿ ನಿಯರ್ ಕೆಲಸ ಅದೇ ಫ್ಲೋರಲ್ಲಿ ಹೋದಾಗ ಅಥವಾ ಡೋರ್ ಅಥವಾ ಕೆಲಸ ಮಾಡಿದಾಗ ನೋಡಿಬಿಟ್ಟು ಎಲ್ಲ ಒಂದು ರೆಕಾರ್ಡ್ ಮಾಡಿ ತೋರಿಸ್ತೀನಿ, ಟ್ರೈ ಮಾಡ್ತೀನಿ. ಬನ್ನಿ ಗಾಯ್ಸ್, ಇನ್ನೊಂದೇ ಸತಿ ಗೇಟ್ ಹತ್ರ ಸಿಗ್ತೀನಿ ನಾನು ನಿಮಗೆ. ಗಾಯ್ಸ್ ನೋಡಿ, ಹೊಸಕೋಟೆ ಗಾರ್ಡನ್ ಸಿಟಿ, ಇಲ್ಲಿಗೆ ರೈಟಿಗೆ ಹೋಗ್ಬೇಕು ನಾವು. ಹೊಸಕೋಟೆಯಿಂದ ಬಂದರೆ ಬೋರ್ಡ್ ಹಾಕಿರ್ತಾರೆ ದೊಡ್ಡದು. ಇಲ್ಲಿ ಬಂದು ಇಲ್ಲಿ ರೈಟಿಗೆ ಹೋಗ್ಬೇಕು ನಾವು. ಈ ರೈಟಿಗೆ ತೊಗೊಂಡಿದ್ದೀವಿ ಅಂದರೆ ಇಲ್ಲಿಂದ ಏನೊಂದು 200 ಮೀಟರ್ಸ್, ಜಾಸ್ತಿ ಏನಿರಲ್ಲ. 100 to 200 ಮೀಟರ್ಸ್ ಅಷ್ಟೇ, ಜಾಸ್ತಿ ಇಲ್ಲ. ಗೇಟು ಇಲ್ಲಿಗೆ ಕಾಲೇಜಿಗೆ ಬಂದವ್ರಿಗೆ ಮಾತ್ರ ನೆಕ್ಸ್ಟ್ ಲೆವೆಲು. ಔಟ್ಸೈಡಿಂದ ಬಂದರು ಅಥವಾ ಇಲ್ಲಿ ಪಿ ಜಿಗಳೆಲ್ಲ ಇದ್ದಾವೆ, ಅನುಕೂಲ. ಹತ್ರ ಬಸ್ ಸ್ಟ್ಯಾಂಡ್ ಹತ್ರ ಇರುತ್ತಲ್ಲ, ಈಸಿ ಇರುತ್ತೆ, ಆರಾಮಾಗಿ ಬರ್ಬೋದು ಎಲ್ಲರೂ. ಬನ್ನಿ ಫಸ್ಟ್ ಇವತ್ತು ಎಂಟ್ರಿ ಮಾಡಿಸ್ಬಿಡೋಣ, ಆಮೇಲೆ ಮಿಕ್ಕಿದ್ದು ಮಾತಾಡೋಣ. ಬನ್ನಿ ಆಯ್ತು, ಎಂಟ್ರಿ ಎಲ್ಲ ಏನಿಲ್ಲ. ಇವತ್ತು ಅಷ್ಟೊಂದೇನು ಇದೇ ಇಲ್ಲ, ಯಾಕೆಂದರೆ ರೆಗ್ಯುಲರಾಗಿ ಬರ್ತಾಯಿದ್ದೀನಲ್ಲ, ಬೇಗನೆ ಎಂಟ್ರಿ ಆಯಿತು. ಗೊತ್ತಿರುತ್ತಲ್ಲ ಹೆಸರು ಎಲ್ಲ, ಟಕ ಅಂತೆಲ್ಲ ಬರೆದುಬಿಟ್ಟು ಅವರೇ ಓಡಿ ಶ್ರೀಧರ್ ಅಂದರು. ಬಂದಿದ್ದೀನಿ. ಎಲ್ಲಿದ್ವಿ ನಾವು? ಎಜುಕೇಷನ್. ಇಲ್ಲಿ ಬಂದವ್ರಿಗೆಲ್ಲ ಹತ್ರ ಇದೆ, ಬಸ್ ಸ್ಟ್ಯಾಂಡ್ಗೆ ಹತ್ರ ಇದೆ. ಫೆಸಿಲಿಟಿಲಿ ಮಾತ್ರ ಸಿಕ್ಕಾಪಟ್ಟೆ ಇದೆ ಇಲ್ಲಿ ಮೇಯ್ನು. ಯಾಕಂದರೆ ಕ್ಯಾಂಟೀನ್ ಎಲ್ಲ ಇಲ್ಲೇ ಇದೆ ಅಲ್ಲ, ಪಿ ಜಿ ಎಲ್ಲ ಇಲ್ಲೇ ಮಾಡಿದ್ದಾರೆ, ರೂಮ್ಸ್ ಎಲ್ಲ. ಪಿ ಜಿ ಅಲ್ಲ ಆ್ಯಕ್ಚುಲಿ, ಹಾಸ್ಟೆಲ್.
ಹಾಸ್ಟೆಲ್ಸ್ಗೂ ನಾವೇ ಡೋರ್ ಲಾಕ್ ಎಲ್ಲ ಫಿಟ್ ಮಾಡಿದ್ದೀವಿ. ನಮ್ಮ ಕಂಪ್ನಿದೆ, ನಾನು ಬಂದು ಮಾಡಿದ್ದೀನಿ. ಇನ್ನೂ ಓಪನ್ ಆಗಿಲ್ಲ ಅಷ್ಟೇ. ಆಲ್ಮೋಸ್ಟ್ ಎಷ್ಟು 3 ಫ್ಲೋರ್ ಏನೋ ಆಗಿದೆ, ಇನ್ನೊಂದು ಫ್ಲೋರ್ ಏನೋ ಪೆಂಡಿಂಗ್ ಇರಬೇಕು. ಇಲ್ಲ ಆ್ಯಕ್ಚುಲಿ ಎಲ್ಲ ಫ್ಲೋರ್ ಆಗೋಗಿದೆ. ಹೌದು ಗೈಸ್, ಬನ್ನಿ ಫಸ್ಟ್ ಒಳಗಡೆ ಎಂಟ್ರಿ ಆಗಿಬಿಡೋಣ. ಎಲ್ಲಿ ಹೇಳ್ರಿ, ಎಲ್ಲ ಫ್ಲೋರು ಆಗೋಗಿದೆ. ನಿಮಗೆ ಬಿಲ್ಡಿಂಗ್ ತೋರಿಸ್ತೀನಿ. ಹಾಸ್ಟೆಲ್ದು ತುಂಬ ಚೆನ್ನಾಗಿ ಮಾಡೋರು. ಆ್ಯಕ್ಚುಲಿ ರೂಮ್ಸು ಅಷ್ಟೇ, ತುಂಬ ದೊಡ್ಡದಾಗೆ ರೂಮ್ಗಳು, ಇಬ್ಬರೇ ಇರೋಕ್ಕಾಗೋದು ಒಂದು ರೂಮಲ್ಲಿ. ಆ ಥರ ಪ್ಲ್ಯಾಂಡ್ ಮಾಡಿ ನೀಟಾಗೆ ತುಂಬ ಚೆನ್ನಾಗಿ ಕಟ್ಟೋರು. ನೋಡಿ, ಮುಂದೆ ಇರೋದು ಕಾಲೇಜು, ಹಿಂದ್ಗಡೆ ಇರೋದು ಹಾಸ್ಟೆಲ್ಲು. ಅದು ಏನು ತುಂಬ ದೂರನೂ ಏನಿಲ್ಲ, ಹಾಸ್ಟೆಲ್ಲು ಕಾಲೇಜು. ಇವಾಗ ನಮ್ಮದು ಸೆಕೆಂಡ್ ಫ್ಲೋರ್ವರೆಗೂ ಆಗ್ತಾಯಿದೆ ಕೆಲಸ. ಫಸ್ಟ್ ಫ್ಲೋರ್ ಒಂದು ಸ್ವಲ್ಪ ಕೆಲಸ ಪೆಂಡಿಂಗ್ ಇದೆ ಇವತ್ತು, ಅದು ಮುಗಿಸ್ಕೊಬೇಕು. ಸೆಕೆಂಡ್ ಫ್ಲೋರ್ದು ಅಷ್ಟೇ ಇನ್ನೂ ಸ್ವಲ್ಪ ಪೆಂಡಿಂಗ್ ಇದೆ, ಅದು ಮುಗಿಸ್ಕೊಬೇಕು ಇವತ್ತು. ಮುಗಿಸ್ಕೊಂಡು ನಾವು ಇವತ್ತು ಎಷ್ಟಾಗುತ್ತೋ ಅಷ್ಟು ಮುಗಿಸ್ಕೊಬೇಕು ಕೆಲಸ. ಇನ್ನೊಂದು ಸ್ವಲ್ಪ ಅಷ್ಟೇ ಇಲ್ಲ ಕೆಲಸ ಪೆಂಡಿಂಗ್ ಇರೋದು. ಈಚೆ ಒಳಗಡೆ ಇನ್ನೊಂದು ಸ್ವಲ್ಪ, ಅದೂ ಅಷ್ಟೇ ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಇದ್ದಾವೆ. ಮುಗಿದ್ರೆ ಆಲ್ಮೋಸ್ಟ್ ಓಪನ್ ಮಾಡಿಬಿಡ್ತಾರೆ. ಐ ಥಿಂಕ್ ಈ ಇಯರ್ ಎಂಡಲ್ಲಿ ಅಥವಾ ನೆಕ್ಸ್ಟ್ ಇಯರ್ ಕಾಲೇಜು ಸ್ಟಾರ್ಟ್ಗಳಾಗೋ ಅಷ್ಟೊತ್ತಿಗೆ ಎಲ್ಲ ಇಲ್ಲಿ ಓಪನ್ ಆಗೋಗುತ್ತೆ. ಓಕೆ ಗೈಸ್, ಬನ್ನಿ ಫಸ್ಟು ಕೆಲಸ ಸ್ಟಾರ್ಟ್ ಮಾಡಿಬಿಡೋಣ, ಆಮೇಲೆ ಮತ್ತೆ ಸಿಗ್ತೀನಿ ನಿಮ್ಗೆ ಹೋಗ್ಬೇಕಾದ್ರೆ. ಗಾಯ್ಸ್, ಗಾರ್ಡನ್ ಸಿಟಿಯಲ್ಲಿ ಕೆಲಸ ಇವತ್ತೊಂದು ಫುಲ್ ಒಂದು ಡೋರ್ ಕಂಪ್ಲೀಟ್ ಮಾಡಿದ್ದೀನಿ. ಆಕ್ಸೆಸ್ ಕಂಟ್ರೋಲ್ದು ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಸಿಕ್ಕಾಬಿಟ್ಟೆ ಕೆಲಸ ಇತ್ತು. ಅದ್ರ ಜೊತೆಗೆ ಅಲ್ಲಿ ನಾವು ಫ್ಲಾಪ್ ಬ್ಯಾರಿಯರ್ಸ್ ಎಲ್ಲ ಫಿಟ್ ಮಾಡಿದ್ದೀವಿ. ಅದರದ್ದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದರದ್ದೆಲ್ಲ ಚೆಕ್ ಮಾಡಬೇಕಾಗಿತ್ತು. ಅದರಿಂದ ಅಲ್ಲಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಕೆಲಸ ಜಾಸ್ತಿ ಇರುತ್ತಲ್ಲ, ಅದರಿಂದ ಮಾಡಲಿಲ್ಲ. ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟಾಗಿ ಬೂದಿಗೆರೆ ಬ್ರಿಡ್ಜ್ ಹತ್ರ ಬಂದು ರೈಟಿಗೆ ಎತ್ಕೊಂಡು ಒಳಗಡೆಯಿಂದ ಬರುತ್ತಲ್ಲ ರೋಡು, ಆ ರೋಡಲ್ಲಿ ಬಂದಿದ್ದೀನಿ. ಇನ್ನೇನು ಮನೆ ಹತ್ರ ಇದ್ದೀನಿ. ಅವರು ಅಷ್ಟೇ ಗಾಯ್ಸ್, ಅರ್ಥನೇ ಮಾಡ್ಕೊಂಡು ಕರೆಕ್ಟಾಗಿ 5:05 ಬರ್ತಾರೆ ಎಕ್ಸ್ಟ್ರಾ ಕೆಲಸ ಕೊಡೋದಕ್ಕೆ. ಬೆಳಗ್ಗೆನೇ ಬರಬೇಕು, ಚೆಕ್ ಮಾಡಬೇಕು ಅವರು. ಸಂಜೆ ಮನೆಗೆ ಹೋಗೋ ಟೈಮಲ್ಲಿ ಬರ್ತಾರೆ, ಚೆಕ್ ಮಾಡ್ತಾರೆ, ವರ್ಕಿಂಗ್ ಇಲ್ಲ ಅಥವಾ ಇದು ಪ್ರಾಬ್ಲಮ್ ಇದೆ, ಅದನ್ನ ಪ್ರಾಬ್ಲಮ್ ಇದೆ, ರೆಡಿ ಮಾಡಿಕೊಡಿ, ಇವಾಗಲೇ ರೆಡಿ ಮಾಡಿಕೊಡಿ ಅಂತಾರೆ. ಆ ಥರ ಡಿಮ್ಯಾಂಡ್ ಮಾಡೋದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು ಗಾಯ್ಸ್. ಏನು ಗೊತ್ತಾ, ಒಂದೇ ಸತಿ ಬೆಳಗ್ಗೆ ಬಂದು ಈ ಥರ ನಾಳೆ ಓಪನ್ ಇದೆಯಪ್ಪ ಇವತ್ತು, ಅಥವಾ ನಾಳೆಗೆ ಅದು ರನ್ನಿಂಗ್ ಆಗಬೇಕು ನನಗೆ ಅಂತ ಹೇಳಿದ್ರೆ ಇವತ್ತೇ ಬರಬೇಕು. ಬೆಳಗ್ಗೆನೇ ಬರಬೇಕು. ಎಲ್ಲ ಏನಿದೆಯಾ ಇದಿದೆಯಾ ಇಲ್ಲ ಕರೆಕ್ಟಾಗಿ ಚೆಕ್ ಮಾಡಬೇಕು. ಏನೋ ಪ್ರಾಬ್ಲಮ್ ಇದೆಯಾ, ಇದು ಪ್ರಾಬ್ಲಮ್ ಇದೆ, ಇದನ್ನ ರೆಡಿ ಮಾಡಿಕೊಡಿ, ಇದು ಪ್ರಾಬ್ಲಮ್ ಇದೆ, ಇದನ್ನ ರೆಡಿ ಮಾಡಿಕೊಡಿ ಅಂತ ಕೇಳೋದು ಒಂದೊಂದು ಲೆಕ್ಕ. ಆವಾಗ ನಮಗೂ ಮಾಡೋಕ್ಕೆ ಒಂಥರ ಅನುಕೂಲ ಇರುತ್ತೆ, ನೀಟಾಗಿ ಕೆಲಸ ಆಗುತ್ತೆ. ಅವ್ರು ಏನು ಮಾಡ್ತಾರೆ, ಕರೆಕ್ಟಾಗಿ ಮನೆಗೆ ಇನ್ನೇನು 5:15 ಬಂದವ್ರೆ ಗೈಸ್. ಇವತ್ತು ಕರೆಕ್ಟಾಗಿ ಅವರು 5:15 ಬಂದವ್ರೆ. ಇದು ಪ್ರಾಬ್ಲಮ್ ಇದೆ, ಇದು ಪ್ರಾಬ್ಲಮ್ ಇದೆ, ಇದು ಹಿಂಗಿದೆ, ಇದನ್ನ ರೆಡಿ ಮಾಡಿಕೊಡಿ, ಇದನ್ನ ರೆಡಿ ಮಾಡಿಕೊಡಿ, ಇದನ್ನ ರೆಡಿ ಮಾಡಿಕೊಡಿ ಅಂತ. ಎಷ್ಟು ಇದಾಗೋಗುತ್ತೆ ಹೇಳಿ. ಎಲ್ಲ ಆಲ್ಮೋಸ್ಟಲ್ಲಿ ಅವ್ರು ಏನೇನು ಕೇಳಿದಾರೆ ಎಲ್ಲ ಮಾಡಿಕೊಟ್ಟಿದ್ದೀನಿ, ಮಾಡಿಕೊಟ್ಟಿಲ್ಲ ಅಂತಲ್ಲ. ನಾನು ಆಲ್ಮೋಸ್ಟಲ್ಲು ಇವಾಗ ಅಲ್ಲಿ ಬಿಟ್ಟಿದ್ದೆ ನಾನು 7 ಗಂಟೆ 7:15 ಆಗೋಯ್ತು ಗಾಯ್ಸ್. ಇವಾಗ ಟೈಮ್ ಎಷ್ಟು, 8:15. ಹೆಂಗೆ ಹೇಳಿ, 1.5 ಅವರ್ ಜರ್ನಿ ಮಾಡಬೇಕು. 65 ಕಿಲೋಮೀಟ್ರ್ ಬರುತ್ತೆ ನನಗೆ ಒಂದು ಸೈಡೆ. ಅಪ್ ಆ್ಯಂಡ್ ಡೌನು 130 ಕಿಲೋಮೀಟ್ರು. ಅಷ್ಟು ಓಡಿಸ್ಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತೆ ಹೇಳಿ ನಮಗೆ. ಗಾಡಿ ಅಷ್ಟು ಓಡುತ್ತೆ ಡೈಲಿ. ಇವಾಗ ಲೈಕ್ ಲಾಸ್ಟ್ 3 ಡೇಸಿಂದ ಅಲ್ಲಿಗೆ ಹೋಗ್ತಾ ಇರೋದು, ಅಲ್ಲಿಂದನೇ ಬರ್ತಾ ಇರೋದು. ಅದ್ರ ಜೊತೆಗೆ ಇನ್ನೂ ಒಂದು ಸತಿ ಬೇರೆ ಕ್ಲೈಂಟ್ ಹತ್ರ ಹೋಗಿದ್ದೆ, ಅದು ಮತ್ತೆ ಒಂದು 14 ಕಿಲೋಮೀಟ್ರ್ ಎಕ್ಸ್ಟ್ರಾ. ಗಾಡಿ ಓಡಾಡಿನೇ ಮೈಕೈ ನೋವು ಬಂದ್ಬಿಡ್ತದೆ ನಮಗೆ. ಕೆಲಸ ಮಾಡಿರೋದು ಸೆಕೆಂಡು, ಓಡಾಡಿನೇ ನೋವು, ಬಾಡಿ ಪೇನ್ಸು. ಏನೂ ಮಾಡೋಕ್ಕಾಗಲ್ಲ. ದೂರ ಹೋಗೋದು ತೊಂದರೆ ಅಲ್ಲ ಗಾಯ್ಸ್, ಓಕೆನಾ.
ಬರೋದೂ ತೊಂದರೆ ಅಲ್ಲ. ಏನು ಅಂದರೆ ಕೆಲಸ ಕರೆಕ್ಟಾಗಿ ಆಗ್ತಾಯಿದೆಯಾ ಆವಾಗ ಈ ಪೈನ್ಸೂ ಏನೂ ಅನಿಸಲ್ಲ ನಮಗೆ. ಕರೆಕ್ಟಾಗಿ ಕೆಲಸ ಆಗಲಿಲ್ಲ ಅಂದರೆ ಇವಾಗ ಇವ್ರು ನೋಡಿ 1-2 ತಲೆ ತಿಂತಾಯಿದ್ರು ಅವರು. ಆ ಥರ ತಲೆ ತಿಂದರೆ ನಮಗೆ ಅಷ್ಟು ದೂರ ಹೋಗಿ ಬಂದಿರೋದು ಒಂಥರ ಬರ್ಡನ್ ಕೊಟ್ಬಿಡುತ್ತೆ. ಇವಾಗಿನ್ನೂ ಬೇರೆ ಕ್ಲೈಂಟ್ಗಳ ಹತ್ರ ಎಲ್ಲ ಹೋಗಿದ್ದೀನಿ ನಾನು ಲಾಂಗೆಲ್ಲ. ಅವರೆಲ್ಲ ಏನು ಮಾಡ್ತಾರೆ, ಚೆನ್ನಾಗೇ ಟ್ರೀಟ್ ಮಾಡ್ತಾರೆ ನಮ್ಮನ್ನು. ಆವಾಗ ಇಷ್ಟು ದೂರ ಬಂದಿರೋದು ಫೀಲ್ ಆಗಿಲ್ಲ, ಟ್ರಾವೆಲಿಂಗೇ ಅನಿಸಿಲ್ಲ ಅನ್ನೋ ಫೀಲ್ ಕೊಡುತ್ತೆ. ಆ ಥರ ಇದೇ ಮಾಡ್ತಾಯಿಲ್ಲ ಅವರು. ನನಗೂ ಬೇಜಾರಾಗ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಎಷ್ಟು ಸತಿ ಬೇಜಾರು ಮಾಡ್ಕೊಂಡು ನಾವೇ ತಲೆ ಕೆಡ್ಸ್ಕೊಂಡು ಸುಮ್ಮನೆ ಆಗ್ಬಿಡ್ಬೇಕು. ಹೇಳಿದ್ರೆ ಅರ್ಥ ಆಗೋಲ್ಲ ಅವ್ರಿಗೆ. ಅವರೇ ಮಾತಾಡ್ತಾರೆ, ಯಾಕಂದರೆ ದುಡ್ಡು ಕೊಡೋರಲ್ವ, ಮಾತಾಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಓಕೆ ಗೈಸ್, ಬನ್ನಿ ನಿಮಗೆ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕಾನಲ್ಲಿ ಕ್ಲಿಕ್ ಮಾಡಿಬಿಟ್ಟು ಆಲಲ್ಲಿ ಸೆಲೆಕ್ಟ್ ಮಾಡಿ. ವಿಡಿಯೋ ಹೇಗನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್, ಬಾಯ್.